ಒಟ್ಟು ರಾಜ್ಯದಲ್ಲಿ ಗೃಹ ಇಲಾಖೆ ಅನ್ನುವಂಥದ್ದು ಕೇವಲ ಫೇಸ್ಬುಕ್ಗಳಿಗೆ ವ್ಯಾಟ್ಸಪ್ಗಳಿಗೆ ಸೀಮಿತ ಆಗಿರೋದನ್ನು ನಾವು ಕಾಣ್ತಾ ಇದ್ದೇವೆ. ರಾಜ್ಯದಲ್ಲಿ ಒಂದು ಹೊಸ ಇಲಾಖೆ ಪ್ರಾರಂಭ ಆಗಿರುವಂಥದ್ದು ಫೇಸ್ಬುಕ್ ಮತ್ತು ವ್ಯಾಟ್ಸಪ್ಪನ್ನು ನಿಯಂತ್ರಣ ಮಾಡುವಂಥ ಇಲಾಖೆ. ಗೃಹ ಇಲಾಖೆ ಎನ್ನುವಂಥದ್ದು ಇವತ್ತು ಇಲ್ಲವೇ ಇಲ್ಲ. ರಾಜ್ಯದಲ್ಲಿ ವ್ಯಾಪಕವಾಗಿ ಹರಡ್ತಾ ಇರುವಂಥ ಡ್ರಗ್ಸ್ ದಂಧೆ ಇರ್ಬೋದು, ದರೋಡೆ ಇರ್ಬೋದು, ಕೊಲೆ ಇರ್ಬೋದು, ಕ್ರಿಮಿನಲ್ ಕೇಸ್ಗಳಿರ್ಬೋದು, ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಕೇವಲ BJPನವರು ಮತ್ತು ಹಿಂದೂ ಸಂಘಟನೆಗಳು ಮಾಡುವಂಥ ಭಾಷಣಗಳನ್ನು, ಫೇಸ್ಬುಕ್ಗಳನ್ನು, ವ್ಯಾಟ್ಸಪ್ಗಳನ್ನು ಹುಡುಕುವಂಥ ಇಲಾಖೆಯಾಗಿ ಗೃಹ ಇಲಾಖೆ ಇವತ್ತು ಮಾರ್ಪಾಡಾಗಿರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಶಾಸಕರುಗಳಾದಂಥ CT ರವಿಯವರ ಮೇಲೆ ಮತ್ತು ಯಶ್ಪಾಲ್ ಸುವರ್ಣರ ಮೇಲೆ ಏನು ನೋಟಿಸನ್ನು ಇವತ್ತು ಜಾರಿ ಮಾಡಿದ್ದಾರೆ, ನೋಟಿಸಿನಿಂದ ಹೆದರ್ಬೋದು ಅನ್ನುವಂಥ ಭ್ರಮೆನಲ್ಲಿ ಕಾಂಗ್ರೆಸ್ ಇವತ್ತಿದೆ. ನಾವು ಗೋಲಿಬಾರ್ಗಳಿಗೆ, ಲಾಠಿ ಚಾರ್ಜ್ಗಳಿಗೆ ಹೆದರಲಿಲ್ಲ. ಇನ್ನು ಈ ರೀತಿಯಾದಂಥ ನೋಟಿಸ್ಗಳಿಗೆ ಹೆದರುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಇನ್ನು 1.5 ವರ್ಷ ಇದೆಲ್ಲದನ್ನು ಕೂಡ ರಾಜ್ಯದ ಜನ, ನಾಡಿನ ಜನ ಸಹಿಸಿಕೊಳ್ಳಲೇಬೇಕಾಗತ್ತೆ, ನಮ್ಮ ಕಾರ್ಯಕರ್ತರು ಸಹಿಸಿಕೊಳ್ಳಲೇಬೇಕಾಗತ್ತೆ. 28ರ ಚುನಾವಣೆಗೆ ಈ ನೋಟಿಸಿಗೆ ತಕ್ಕವಾದಂಥ ಉತ್ತರವನ್ನು ಮತದಾರರು ಕೊಟ್ಟೆ ಕೊಡ್ತಾರೆ. ಸಹಜವಾಗಿ ಯಾರು ಕಾಂಗ್ರೆಸ್ಸನ್ನು ವಿರೋಧ ಮಾಡ್ತಾರೆ, ಯಾರು ಸರ್ಕಾರವನ್ನು ವಿರೋಧ ಮಾಡ್ತಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡುವಂಥ ಪ್ರವೃತ್ತಿಯನ್ನು ನೀವು ನೋಡ್ತಾ ಇದ್ದೀರಿ. ಬಿಡದಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದಾಗ ರೈತರ ಮೇಲೆ ಕೊಲೆ ಯತ್ನದ ಕೇಸುಗಳನ್ನು ಹಾಕ್ತಾರೆ, ಶಾಸಕರುಗಳ ಮೇಲೆ FIRಗಳನ್ನು ಮಾಡ್ತಾ ಇದ್ದಾರೆ, ಹಿಂದೂ ಸಂಘಟನೆಯ ಕಾರ್ಯಕರ್ತರಿಗೆ ಗೂಂಡಾ ಕೇಸನ್ನು ಹಾಕ್ತಾ ಇದ್ದಾರೆ, ವಿದ್ಯಾರ್ಥಿಗಳ ಮೇಲೆ ಕೇಸುಗಳನ್ನು ಹಾಕ್ತಾ ಇದ್ದಾರೆ. ಒಟ್ಟು ಕಾಂಗ್ರೆಸ್ಸಿನ ವಿರುದ್ಧ ಯಾರೂ ಮಾತಾಡಬಾರ್ದು ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ರಾಜ್ಯದಲ್ಲಿ. ಅದಕ್ಕೆ ಹೇಳಿದ್ನಲ್ಲ, ಮಾನ್ಯ ಪ್ರಿಯಾಂಕಾ ಖರ್ಗೆಯವರು ಗೃಹ ಸಚಿವರು ಅನ್ನೋಕ್ಕಿಂತ ಹೆಚ್ಚಾಗಿ ವ್ಯಾಟ್ಸಪ್ ನಿಯಂತ್ರಣ ಸಚಿವರು, ಫೇಸ್ಬುಕ್ ನಿಯಂತ್ರಣ ಸಚಿವರಾಗಿ ಅವರು ಮಾರ್ಪಾಡಾಗಿರುವಂಥದ್ದು ರಾಜ್ಯದ ದುರಂತ ಅಷ್ಟೇ. ಇವತ್ತು ಜಿಲ್ಲೆ ಅಂದರೆ ರಾಜ್ಯಾದ್ಯಂತ ಬೆಳೆ ಸಮೀಕ್ಷೆಯನ್ನು ಮಾಡೋದು, ಅಂದರೆ ಬರಗಾಲ ಸಮೀಕ್ಷೆ ಮಾಡೋದು ಏನೇನು ಪ್ಲಾನ್ ಇದೆ ಸರ್? ಅಲ್ಲ, ಈಗಾಗಲೇ 6 ತಂಡಗಳಲ್ಲಿ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಒಂದು ರಾಜ್ಯ ಸರ್ಕಾರ ಮಾಡಬೇಕಾದಂಥ ಕೆಲಸ ಇದು. ರಾಜ್ಯ ಸರ್ಕಾರದಲ್ಲಿ ತೋಟಗಾರಿಕಾ ಇಲಾಖೆ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ, ಸಹಕಾರಿ ಸಚಿವರಿಲ್ಲ. ಇಂಥ ಒಂದು ಅನಾಥ ಪ್ರಜ್ಞೆ ಇವತ್ತು ಕರ್ನಾಟಕದ ರೈತರಿಗೆ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ರೈತರಿಗೆ ವಿಶ್ವಾಸವನ್ನು ತುಂಬಲಿಕ್ಕೆ ಮತ್ತು ರೈತ ಎಲ್ಲೂ ವಿಚಲಿತನಾಗಬಾರ್ದು ಅನ್ನುವ ಕಾರಣಕ್ಕೆ ಒಂದು ಅಧ್ಯಯನ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ನಾವು ಇಲ್ಲಿ ರೈತರು ಹೇಳಿದಂಥ ಅನುಭವ ಮತ್ತು ನಾವು ಕಂಡುಕೊಂಡಂಥ ಸತ್ಯದ ಸಂಗತಿಗಳನ್ನು ನಾಳೆ ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತೇವೆ.